ಮಂಗಳೂರು ಕಂಬಳ ಎಂದೇ ಹೆಸರಾಗಿರುವ ಕೂಳೂರು ಗೋಲ್ಡ್ ಫಿಂಚ್ ಸಿಟಿಯ ರಾಮಲಕ್ಷ್ಮಣ ಜೋಡುಕರೆ ಕಂಬಳದ ಉದ್ಘಾಟನೆಯನ್ನು ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಸ್ವಾಮೀಜಿ, ಕಟೀಲಿನ ಆನುವಂಶಿಕ ಅರ್ಚಕರಾದ ಅನಂತ ಪದ್ಮನಾಭ ಅಸ್ರಣ್ಣ, ಗುರುಪುರ ವಜ್ರದೇಹಿ ಶ್ರೀಗಳು ಮುಂತಾದವರು ನೆರವೇರಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಕಂಕನಾಡಿ ಗರಡಿ ಕ್ಷೇತ್ರದ ಅಧ್ಯಕ್ಷರಾದ ಕೆ ಚಿತ್ತರಂಜನ್ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿದ ಅತಿಥಿ ಗಣ್ಯರು ಈ ಸಂದರ್ಭ ಶುಭಾಶಯದ ಮಾತುಗಳನ್ನು ಆಡಿದರು. ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿ, ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಕದ್ರಿ ನವನೀತ್ ಶೆಟ್ಟಿ ಮುಂತಾದ ಗಣ್ಯರು ವೇದಿಕೆಯಲ್ಲಿದ್ದು ಶುಭ ಕೋರಿದ್ರು. ಕಾಲಡು ನಂಗೆ ಯೋಗಾಭ್ಯಾಸಡು ನಮ್ಮ ದೇಹನ ಸುಸ್ಥಿತಿ ದಿಯಂಡ್ರೆ ನಂಗೆ ಆ ಸಾಧನೆ ನಮ್ಮ ಹಿರಿಯರನ್ನ ಹಾಕೊಂಡು ನಂಗೆ ಕೊರತೇರಿ ಅಂಚಿನೋ ಕಾರ್ಯಡು ಈ ಒಂಜಿ ಅತ್ಯಂತ ನಮ್ಮ ಹೂವೇ ಕಾರ್ಯತ್ತನ್ನ ನಮ್ಮ ಒಂದು ಕಬಡ್ಡಿ ಗೊಬ್ಬಡು ಅಥವಾ ಇಂಜಿನ ಒಬ್ಬಡು ನಮ್ಮ ಗೊಬ್ಬನ ದುಮ್ಮುಡು ದೇವರಿಗೆ ಕೈ ಮುಗಿದು ಸುರುಟು ಆರಂಭ ಮಾಡ್ಬಿಡ ದೇವರೇ ಮುಂದೇನು ಈರೇನು ಪೊರ್ರುಡು ಮನಪಾದ ಕೊರಲೆ ಏನು ಬಂದು ನಾವು ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಕ್ರಮ. ಇವತ್ತಿನ ಮಂಗಳೂರು ಕಂಬಳದ ಉದ್ಘಾಟನೆಯನ್ನು ನಮ್ಮ ಮೂಲಕ ಮಾಡಿರುವಂಥದ್ದು ನಮಗೆ ತುಂಬ ಅತೀವವಾಗಿರುವಂಥ ಸಂತೋಷ ತಂದಿದೆ. ಈ ಕಂಬಳದ ವಿಶೇಷತೆಯನ್ನು ನಾವು ಮಾಧ್ಯಮಗಳಲ್ಲಿ ಮಾತ್ರ ನಾವು ನೋಡ್ತಾ ಇದ್ವಿ. ವಿಶೇಷವಾಗಿ ಪೂಜ್ಯರು ನನಗೀಗ ಅನೇಕ ವಿವರಣೆಗಳನ್ನು ಕೊಟ್ಟರು. ಕಂಬಳ ಅನ್ನುವಂಥದ್ದು ಪ್ರಾದೇಶಿಕವಾಗಿ ಕರಾವಳಿ ಪ್ರದೇಶದ ತುಳುನಾಡಿನ ಸಾಂಸ್ಕೃತಿಕ ವೈಭವವಾಗಿತ್ತು ಅನ್ನುವಂಥದ್ದು. ಅಂಥ ಒಂದು ಸಾಂಸ್ಕೃತಿಕ ವೈಭವವಾಗಿರುವಂಥ ಒಂದು ನೆಲ ಮತ್ತು ಬುಡಕಟ್ಟು ಸಮುದಾಯದ ಒಂದು ಸಂಸ್ಕೃತಿಯನ್ನು ಅನೇಕ ನೂರಾರು ವರ್ಷಗಳ ಕಾಲದಿಂದಲೂ ಕೂಡ ಆಚರಣೆ ಮಾಡಿಕೊಂಡು ಬರುವಂಥ ದಿನಗಳನ್ನು ನಾವು ನೋಡ್ತಾ ಇದ್ದರು. ಇತ್ತೀಚಿನ ದಿನಮಾನಗಳಲ್ಲಿ ಅಂದರೆ ಆಧುನಿಕತೆ ಬೆಳೆದಂತೆ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಹೇಗೆ ನಾವು ಒಂದಿಷ್ಟು ಹೆಜ್ಜೆಗಳನ್ನು ಹಿಂದುವಡುವಂಥ ಸಂದರ್ಭಕ್ಕೆ ಹೋಗ್ತಾ ಇದ್ವಿ, ಹಾಗೆಯೇ ಈ ಒಂದು ಕಂಬಳ ಸಂಸ್ಕೃತಿಯು ಕೂಡ ಕಣ್ಮರೆಯಾಗ್ತಿರುವಂಥ ದಿನಮಾನಗಳಲ್ಲಿ ಇವತ್ತು ಮಂಗಳೂರಿನ ಪ್ರತಿಯೊಬ್ಬರು ಸೇರಿಕೊಂಡು, ಚೌಟ ಅವರ ನೇತೃತ್ವ ಇರ್ಬೋದು, ಶೆಟ್ಟರ ನೇತೃತ್ವ ಇರ್ಬೋದು, ಅವರೆಲ್ಲರೂ ಸೇರಿಕೊಂಡು ಈ ಒಂದು ಕಂಬಳಕ್ಕೆ ಒಂದು ಆಧುನಿಕ ಸ್ಪರ್ಶವನ್ನು ನೀಡುವ ಮೂಲಕ ಈ ತುಳುನಾಡಿನ ಸಂಸ್ಕೃತಿಯನ್ನು, ಇದರ ವೈಭವವನ್ನು ಇಡೀ ದೇಶಕ್ಕೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ತುಂಬ ಸಂತೋಷದ ಸಂಗತಿಯಾಗಿದೆ ಅನ್ನುವಂಥದ್ದು. ವಿಶೇಷವಾಗಿ ಕಂಬಳದ ಸಾರಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸ್ವಾಗತಿಸಿ ಪ್ರಸ್ತಾವನೆಗೆ ಇದ್ದರು. ನಂತರ ಉಭಯ ಕರೆಗಳಲ್ಲಿ ಕಂಬಳ ಕ್ರೀಡೆ ಯಶಸ್ವಿಯಾಗಿ ನಡೆಯಿತು.